ಸರ್ ಫೈನಲ್ಲಿ ನಾವೇನು ಹೇಳ್ತೀವಿ, ನಾವು ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ನಾವು ಅವರಿಗೆ ಅವಕಾಶ ಕೊಡಲ್ಲ. ಸಾಲುಮರದ ತಿಮ್ಮಕ್ಕ ಅವರ ಬಯೋಪಿಕ್ ಆಗೋದು ಒಂದೇ ಸರಿ. ನಾವು ಅದಕ್ಕೆ ಸೂಕ್ತವಾದ ನಿರ್ದೇಶಕರನ್ನ ಹುಡುಕಿ ನಮಗೆ ಇವರು ಸರಿ ಅನ್ನಿಸ್ದಾಗ ಅವರಿಗೆ ನಾವು ಒಪ್ಪಿಗೆ ಕೊಡ್ತೀವಿ. ಅದು ಆಗಿಲ್ಲ ಅಂದರೆ ಸಾಲುಮರದ ತಿಮ್ಮಕ್ಕ ಅವರ ಇಂಟರ್ನ್ಯಾಷನಲ್ ಫೌಂಡೇಶನ್ ಮೂಲಕನೇ ಆ ಸಿನಿಮಾ ಮಾಡ್ತೀವಿ. ಬೇರೆಯವರಿಗೆ ನಾವು ಇವ್ರಿಗೆ ಕೊಡಲ್ಲ, ಇವ್ರಿಗಂತೂ ಕೊಡಲ್ಲ. ಒಂದು ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ತಿಮ್ಮಕ್ಕ ತುಂಬ ನೊಂದು 114ನೇ ವಯಸ್ಸಲ್ಲಿ ಅವ್ರು ಕಂಪ್ಲೇಂಟ್ ಕೊಡಕ್ಕೆ ಬರಬೇಕಾ ಇಲ್ಲಿ. ಅದಾದ್ಮೇಲೆ ನಾನು ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿದ್ದಾರೆ. ನಾನು ಸಾರ್ವಜನಿಕ ಜೀವನದಲ್ಲಿ ಅದನ್ನೇ ಈಗ ನಾವೀಗ ನಮ್ಮ ವಕೀಲರ ಜೊತೆ ಮಾತಾಡಿ ಈಗ ಆಲ್ರೆಡಿ ಮಾನನಷ್ಟ ಮೊಕದ್ದಮೆ ದಾಖಲಾಗ್ತಾ ಇದೆ ಸರ್ ಅವ್ರ ಮೇಲೆ. ಅವರಿಗೆ ಈಗ ಏನು 25 ಲಕ್ಷ ಕೇಳಿದ್ದಾರೆ ಅಂತ ಹೇಳಿದಾರಲ್ಲ, ಅದನ್ನು ಕೋರ್ಟಲ್ಲಿ ಕಟ್ಟಿಸ್ತೀವಿ ಸರ್. ನಾವು 25 ಲಕ್ಷಕ್ಕೆ ಮಾನನಷ್ಟ ಮೊಕದ್ದಮೆ ಆಗ್ತಾ ಇದೀವಿ, ದಾಖಲು ಮಾಡ್ತಾ ಇದೀವಿ ಸರ್. ನಾವು ನಮ್ಮ ಹತ್ರ ಯಾವುದೇ ಮಾತುಕತೆ ನಡೆದಿಲ್ಲ. ಒಂದು ಮಾತನ್ನೇ ಸ್ಪಷ್ಟವಾಗಿ ಹೇಳಿದೀವಿ, ನಮಗೆ ಯಾವುದೇ ದುಡ್ಡಿನ ಅಗತ್ಯ ಇಲ್ಲ. ಸಿನಿಮಾ ಆಗೋದು ಒಂದೇ ಸರಿ, ತುಂಬ ಚೆನ್ನಾಗಿ ಆಗಬೇಕು. ನಾವು ಅದಕ್ಕೆ ಸಂಬಂಧಪಟ್ಟವರಿಗೆ ಕೊಡ್ತೀವಿ, ಇವ್ರಿಗೆ ಕೊಡಲ್ಲ ಅಂತ ಹೇಳಿದೀವಿ ಸರ್. ಹೌದೌದು ಹೌದು. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ನಾವು ಈಗ ಏನಕ್ಕೆ ಬಂದಿದೆ ಅಂದ್ರೆ ತಿಮ್ಮಕ್ಕ ಅವರು ಫಿಲಂ ಚೇಂಬರಿಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ ಅವ್ರ ಮೇಲೆ. ಏನಂತ, ನೀವು ನನ್ನ ಅನುಮತಿ ಇಲ್ಲದೆ ಬಯೋಪಿಕ್ ಮಾಡ್ತಾ ಇದ್ದೀರಾ, ನೀವು ಅದನ್ನು ತಡಿಬೇಕು, ಮತ್ತೆ ನನ್ನ ಮೇಲೆ ನನ್ನ ಮಗನ ಮೇಲೆ ಈ ಥರ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ, ಅವ್ರ ಮೇಲೆ ನೀವು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ನಾವೀಗ ಒಟ್ಟಲ್ಲಿ ಏನು ಹೇಳೋದು, ಅವರಿಗೆ ನಾವು ಅನುಮತಿ ಕೊಡಲ್ಲ. ಈಗ ಫಿಲಂ ಚೇಂಬರಿಗೆ ಮಾನ್ಯ ಅಧ್ಯಕ್ಷರಿಗೆ, ಕಾರ್ಯದರ್ಶಿ ಅವರಿಗೆ, ಸಾಲುಮರದ ತಿಮ್ಮಕ್ಕ ಅವರ ಅಭಿಮಾನಿಗಳು, ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವಂಥ ಎಚ್ ಬಸವರಾಜ್ ಅವರು, ಮಾಜಿ ವಿರೋಧ ಪಕ್ಷದ ನಾಯಕರು, BBMP ಅವರು, ಮತ್ತು ಉರ್ಡಿ ರಾಮಚಂದ್ರ ಅವರು, ಚಿನ್ನಿ ಅವರು, ಅವರೆಲ್ಲ ಬಂದು ಇವತ್ತು ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಇಲ್ಲಾದ್ಮೇಲೆ ಈಗ ಪ್ರೆಸ್ ಕ್ಲಬ್ಬಿಗೆ ಹೋಗಿ ಸಾಲುಮರದ ತಿಮ್ಮಕ್ಕ ಅವರು ಪತ್ರಿಕಾಗೋಷ್ಠಿ ಮಾಡ್ತಿದ್ದಾರೆ. ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಲಾಸ್ಟ್ ಇಯರು ತಮಗೆ ಗೊತ್ತಿದೆ, ಒಂದು ಷಡ್ಯಂತ್ರ ನಮ್ಮ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಲಾಸ್ಟ್ ಇಯರ್ ಕೂಡ ಆ ಚೈತ್ರ ಕುಂದಾಪುರ ಕೇಸಲ್ಲಿ ನಮಗೆ ಸಂಬಂಧನೇ ಇರಲಿಲ್ಲ. ಅವ್ರು ಏನು ಮಾಡಿದ್ರು ಏನು ಬಿಟ್ಟಿದ್ರು ಗೊತ್ತಿಲ್ಲ. ಅವಾಗೂ ಕೂಡ ನಮ್ಮ ಹೆಸರನ್ನ ಎಳೆದಿದ್ರು. ಚೈತ್ರ ಕುಂದಾಪುರ ಅಂಥ ದೊಡ್ಡ ಕೇಸಲ್ಲಿ ನಮ್ಮನ್ನು ಸಿಕ್ಸುವಂಥ ಪ್ರಯತ್ನ ಮಾಡಿದ್ರು. ಒಂದು ಷಡ್ಯಂತ್ರ ನಡೀತಿದೆ. ಇಂಥ ಷಡ್ಯಂತ್ರಗಳಿಗೆಲ್ಲ ನಾವು ಎದುರೋದು ಇಲ್ಲ, ಜಗ್ಗೋದು ಇಲ್ಲ. ನಾವು ಸತ್ಯವಾಗಿದ್ದಾಗ, ನಾವು ಸರಿಯಾಗಿದ್ದಾಗ ಯಾರಿಗೂ ಎದುರೋ ಪ್ರಮೇಯನೇ ಬರಲ್ಲ. ಇಲ್ಲ, ನಾವು ದೂರು ಕೊಟ್ಟು ಬಂದಿದ್ದಾರೆ ಸರ್. ಅವ್ರ ದೂರ ಏನಂತ ತೊಗೊಳ್ತಾರೆ ಸರ್? ಅಲ್ಲಲ್ಲ, ಈಗ ನಾವು ನಿಮ್ಗೆ ಪ್ರಶ್ನೆಗೆ ಏನ್ ಹೇಳ್ತೀವಿ, ನಮ್ಮ ಮೇಲೆ ದೂರ ಸಾಧ್ಯ, ನಾವು ಅವ್ರ ಮೇಲೆ ದೂರು ಕೊಟ್ಟಿರೋದು. ಸಾಲುಮರದ ತಿಮ್ಮಕ್ಕ ಅವರ ಬಯೋಪಿಕ್ ಅನ್ನ ಅವ್ರ ಅನುಮತಿ ಇಲ್ಲದೆ ಮಾಡಿರೋದೇ ತಪ್ಪು.